ಬಯಸ್ತಾ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಮಠ ಮಂಗಲತಾಯ ದೇವಸ್ಥಾನ ಕೊಂಡಾಣ ಕೋಟೆಕಾರು ಅಂಚೆ ಮಂಗಳೂರು ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು ಶ್ರೀ ಕೃಷ್ಣ ಶೆಟ್ಟಿ ತಾಮಾರಿಯವರು ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ. ಅವರ ಜೊತೆಗೆ ಇದ್ದಾರೆ ಸನಾತನ ಧರ್ಮ ಜಾಗೃತಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ರಮೇಶ್ ಕೊಲ್ಯ. ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಮಾಧ್ಯಮಿಕರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಪತ್ರಿಕಾಗೋಷ್ಠಿಯನ್ನು ಶ್ರೀ ಕೃಷ್ಣ ಶೆಟ್ಟಿ ತಾಮರಿಯವರು ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸುದ್ದಿ ಮಾಧ್ಯಮದನ್ನ ಸ್ವಾಗತ ಮಾಡಿ ಕೊಂಡಾಣ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷನಾಗಿ ನಾಳ್ದು ನಡೆಯುವಂಥ ವಾರ್ಷಿಕ ಜಾತ್ರೆಯದ್ದು ಹಾಗೂ ಕೆಲವು ಅಲ್ಲಿಯ ನಡೆದ ಮತ್ತು ನಡೆದುಕೊಂಡು ಬಂದಂಥ ಕಾರಣಿಕದ ಬಗ್ಗೆ ಎರಡು ಮಾತನ್ನು ಮಾಧ್ಯಮದ ಮೂಲಕ ಕೊಂಡಾಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಭಕ್ತಾದಿಗಳಿಗೆ ನಾನು ಕೆಲವು ಕೋರ್ಟಲ್ಲಿ ಆದ ವಿಷಯಗಳನ್ನು ತಿಳಿಸ್ತೇನೆ. ಇದೇ ಬರುವ 21 ತಾರೀಕು 22, 23 ತಾರೀಕಿಗೆ ಶ್ರೀ ಕ್ಷೇತ್ರ ಕೊಂಡಾಣದಲ್ಲಿ ವಾರ್ಷಿಕ ಉತ್ಸವ ನಡೆಯಲಿಕ್ಕಿದೆ. 21 ತಾರೀಕಿಗೆ ಭಂಡಾರ ಬಂದು 22 ತಾರೀಕು ಸೂರುವಿನ ಬಂಡಿ ಉತ್ಸವ, ಆಮೇಲೆ 23ನೇ ತಾರೀಕು ಸಾಯಂಕಾಲ ಬಂಟ ನೇಮಾಗಿ ರಾತ್ರಿ ಬಂಡಿ ಉತ್ಸವ, ಕಡೆ ಬಂಡಿ ಉತ್ಸವ ನಡೀತಾ ಇದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಂಡಾಣ ಜಾತ್ರೆ ಅಂದರೆ ಕಡೆ ಬಂಡಿ ಉತ್ಸವ, ಆಮೇಲೆ ಬಂಡಿ ಇಲ್ಲ, ಕೊಡಿ ಇಲ್ಲ ಅಂತೇಳಿ ಮೊದಲಿನ ಹಿರಿಯರ ಕಾಲದಿಂದ ಬಂದಂಥ ಪದ್ಧತಿ. ಅದಕ್ಕೆ ಎಲ್ಲರನ್ನ ನಾನು ಮಾಜಿ ಅಧ್ಯಕ್ಷನಾಗಿ ಎಲ್ಲರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ, ಕಳೆದ ವರ್ಷ ನೂತನವಾಗಿ ರಚಿಸಿದ ಭಂಡಾರ ಮನೆಯನ್ನು ಮಾರ್ಚ್ 3 ತಾರೀಕಿಗೆ ಮುತ್ತಣ್ಣ ಶೆಟ್ಟರು ಮತ್ತು ಅವರ ಬಳಗದವರು ಹೊಡೆದಾಕಿದ್ರು. ನಂದು ಕಳೆದ ವರ್ಷ ಫೆಬ್ರವರಿ 29 ತಾರೀಕಿಗೆ ನನ್ನ ಅಧಿಕಾರ ಅವಧಿ ಮುಗಿದಿತ್ತು. ಅಧಿಕಾರ ಅವಧಿಯನ್ನು ಜಿಲ್ಲಾಧಿಕಾರಿಯವರ ಆದೇಶ ಪ್ರಕಾರ ಕೋಟೆಕಾರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯವರು ಆಡಳಿತಾಧಿಕಾರಿಯಾಗಿ ಅಲ್ಲಿ ನೇಮಕ ಮಾಡಿದರು. ಅವರಿಗೆ ಅಧಿಕಾರವನ್ನು ಹಸ್ತಾಂತರ ನಾವು ಮಾಡಿದ್ದೇವೆ. ಅದನ್ನು ನಾನು ಅಧಿಕಾರ ಹಸ್ತಾಂತರ ಮಾಡಿದ ಮೇಲೆ 4ನೇ ದಿವಸ ಮಾರ್ಚ್ 3 ತಾರೀಕಿಗೆ ಮುತ್ತಣ್ಣ ಶೆಟ್ಟಿ ಮತ್ತು ಅವರ ಒಟ್ಟಿದ್ದ ಅಭಿಮಾನಿಗಳು 85% ಭಂಡಾರ ಮನೆಯನ್ನು ಅದನ್ನು JCB ಮೂಲಕ ಅದನ್ನು ಹೊಡೆದಾಕಿದ್ರು. ಅದರ ಬಗ್ಗೆ ನಮ್ಮ ಗ್ರಾಮಸ್ಥರ ಅವರ ವಿರುದ್ಧ ಅರ್ಜಿ, ಯಾರು ಹೊಡೆದಾಕಿದ್ದಾರೆ ಅವರ ಮೇಲೆ ನಾವು ಅರ್ಜಿ ಕೊಟ್ಟದಕ್ಕೆ ಉಳ್ಳಾಲ ಆರಕ್ಷಕ ಠಾಣೆಯಲ್ಲಿ ಆಡಳಿತ ಅಧಿಕಾರಿಯವರು ಅಲ್ಲಿ ಅರ್ಜಿ ಕೊಟ್ಟಿದ್ದರು ಅವರ ವಿರುದ್ಧ. ಅದಕ್ಕೆ ಅಲ್ಲಿ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಅದು ಕೋರ್ಟಲ್ಲಿ ಈಗ ಅದನ್ನು ಕೇಸು ದಾಖಲಾಗಿ ಅದು ತನಿಖೆ ಆಗ್ತಾ ಇದೆ. ಅದರ ಎಡೆಯಲ್ಲಿ ನಾವು ಮಾರ್ಚ್ 4 ತಾರೀಕಿಗೆ ಗ್ರಾಮಸ್ಥರು ಸಂಘಟನೆಯವರು ಸೇರಿ ಕೋಟೆಕಾರು ಪಟ್ಟಣ ಪಂಚಾಯತ್ ಮುಂಭಾಗ ನಾವು ಒಂದು ಹೊಡೆದಾಕಿದ ಬಗ್ಗೆ, ಭಂಡಾರ ಮನೆಯನ್ನು ಹೊಡೆದಾಕಿದ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ರು. ಅದರ ಬಗ್ಗೆ ಜಿಲ್ಲಾಧಿಕಾರಿಯವರ ಸೂಚನೆ ಮೇರೆಗೆ ಸಂಬಂಧಪಟ್ಟ ಇಲಾಖೆಯವರು, ಧಾರ್ಮಿಕ ಪರಿಷತ್ತು ಮತ್ತು ಇತರ ಮುಖ್ಯಾಧಿಕಾರಿಯವರು ಮತ್ತು ADCಯವರು ಬಂದು ತನಿಖೆ ಮಾಡಿ ಯಾರು ಪ್ರಥಮ ಆರೋಪಿಯವರಿಗೆ ಕಳೆದ ವರ್ಷ 4/5/2024 ಒಂದು ನೋಟಿಸ್ ಕೊಟ್ಟರು ಮುತ್ತಣ್ಣ ಶೆಟ್ಟಿಯವರಿಗೆ ಮತ್ತು ಅವರ ಇತರರಿಗೆ. ನೀವು ಇನ್ನು ಮುಂದಕ್ಕೆ
ಭಂಡಾರ ಮನೆ ಹೊಡೆದಾಕಿದ ಕಾರಣ ಅಲ್ಲಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸು ದಾಖಲಾಗಿದೆ, ಆದ ಕಾರಣ ಅಲ್ಲಿ ನಿಲ್ಲಬಾರದು ಅಂತೇಳಿ. ಅದು ಡಿ ಸಿ ಅವರ ಆದೇಶವನ್ನು ಅವರು ಕರ್ನಾಟಕ ರಾಜ್ಯ ಹಿಂದೂ ಧಾರ್ಮಿಕ ದತ್ತಿ ಆಯುಕ್ತರಿಗೆ ಅರ್ಜಿ ಮಾಡಿದರು. ಅದು ವಾದ ವಿವಾದ ಆಗಿ ಇದೇ ವರ್ಷ 25ನೇ ಇಸವಿಯಲ್ಲಿ ಫೆಬ್ರವರಿ 27 ತಾರೀಕಿಗೆ ಒಂದು ಆದೇಶ ಬಂತು. ನಿಮ್ಮ ಮೇಲೆ ನೂತನವಾಗಿ ರಚಿಸಿದ ಭಂಡಾರ ಮನೆಯನ್ನು ಹೊಡೆದಾಕಿದ ಕಾರಣ, ನೀವು ಪ್ರಥಮ ಆರೋಪಿಯಾದ ಕಾರಣ ಅದು ಇತ್ಯರ್ಥ ಆಗದೆ ನೀವು ಗುರಿಕಾರ ಮುಂಡಾಸಕಟ್ಟಿ ಗುರಿಕಾರ ಸ್ಥಾನದಲ್ಲಿ ನಿಲ್ಲಬಾರದೆಂದೇಳಿ ಆಯುಕ್ತರ ಆದೇಶ ಆಗಿತ್ತು. ಅದನ್ನ ಉಲ್ಲಂಘನೆ ಮಾಡಿ ಮೊದಲು ನಡೆದಂಥ ವೈದ್ಯನಾಥನ ವಲಸರೆ ಜಾತ್ರೆಯಲ್ಲಿ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರು ಪುನಃ ಮುಂಡಾಸಕಟ್ಟಿ ನಿಂತಿದ್ರು. ಈಗ ನೂತನವಾಗಿ 9 ಜನ ಸದಸ್ಯರ ಒಂದು ಕಮಿಟಿಯೂ ಆಗಿದೆ. ಅವರು ಒಟ್ಟು ಸೇರಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನಾನು ಅದರ ಬಗ್ಗೆ ಮೇ 7 ತಾರೀಕಿಗೆ ನಾನು ಪುನಃ ಡಿ ಸಿ ಅವರಿಗೆ ಅರ್ಜಿ ಕೊಟ್ಟಿದ್ದೆ. ಅದರ ಬಗ್ಗೆ ಇಲ್ಲಿ ಪುನಃ ಇವರಿಗೆ ನೂತನವಾಗಿ ರಚನೆಯಾದ ವ್ಯವಸ್ಥಾಪನಾ ಸಮಿತಿಗೆ ಅವರಿಗೆ ಒಂದು ಲೆಟರ್ ಈಗ ಜಾರಿ ಆಗಿದೆ ಅಂತೇಳಿ ಮೊನ್ನೆ ನನಗೆ ಶನಿವಾರ ಹೇಳಿದರು. ಆದರೆ ಏನು ನನಗೆ ಈಗ ಈ ಮಾಧ್ಯಮದ ಮೂಲಕ ಭಕ್ತರಿಗೆ ತಿಳಿಸಿದರೆ ಕೊಂಡಾಣದ ಕಾರಣಿಕ ಏನು ಅಂತ ಹೇಳಿದರೆ, ಹೊಡೆದ ಮರುದಿವಸ ಅದೇ ದಿವಸ ನಾವು ಊರಿನವರು ಸಂಘ ಸಂಸ್ಥೆಯರು ಹೋಗಿ ಕೊಂಡಾಣ ಕ್ಷೇತ್ರದಲ್ಲಿ ಪಿಲಿಚಾಮಂಡಿ ದೈವದ ಗರ್ಭಗುಡಿ ಎದುರಿನಲ್ಲಿ ನಾವೊಂದು ಪ್ರಾರ್ಥನೆ ಮಾಡಿದ್ದೇವೆ. ಕೊಂಡಾಣ ಕ್ಷೇತ್ರ ಅಂತ ಹೇಳಿದರೆ ಅದು ಬಹಳ ಕಾರ್ಮಿಕದ ಕ್ಷೇತ್ರ. ದಕ್ಷಿಣ ಈತೆ ಕರಾವಳಿಯಲ್ಲಿ ಕೊಂಡಾಣ, ಅಲ್ಲಿ ಉತ್ತರಕ್ಕೆ ಇಲ್ಲಿ ನಮ್ಮ ಪೂರ್ವಕ್ಕೆ ನಮ್ಮ ಧರ್ಮಸ್ಥಳ. ನಾನು ತುಂಬ ಸಲ ಇದರ ಬಗ್ಗೆ ಮಾಧ್ಯಮದ ಮೂಲಕ ಹೇಳಿದ್ದೇನೆ. ಕೊಂಡಾಣ ಕ್ಷೇತ್ರದ ಹೆಸರು, ಆಮೇಲೆ ಧರ್ಮಸ್ಥಳದ ಹೆಸರೇ ಹೇಳ್ತಾ ಇರಲಿಲ್ಲ. ಆದರೆ ಅಂತ ದೊಡ್ಡ ಅದು ಒಂದು ಗಣದಾರಿ ಕೆಲಸ ಮಾಡಿದ್ದೇವೆ ಅಂತೇಳಿ ಮುತ್ತನ್ನ ಶೀಟ್ರು ಅದನ್ನು ಮಾಡಿದರು. ಆದರೆ ನಾವು ಮಾರ್ಚ್ 3 ತಾರೀಕಿಗೆ ನಾವು ಪ್ರಾರ್ಥನೆ ಮಾಡಿದ ಪ್ರತಿಫಲ 1 ವರ್ಷ ಹೋಗುವ ಮೊದಲೇ ಯಾರು ಪ್ರಧಾನ ಅಲ್ಲಿ ಕಾರಣಕರ್ತರು ಹೊಡೆದಾಗಲಿಕ್ಕೆ ಅವರು ಇನ್ನು ಮುಂದಕ್ಕೆ ಅಲ್ಲಿ ಒಂದು ಮುಖ್ಯ ಸ್ಥಾನದಲ್ಲಿ ನಿಲ್ಲಬಾರದು ಅಂತೇಳಿ ಆದೇಶ ಆಗಿದೆ. ಕೊಂಡಾಣ ಕ್ಷೇತ್ರ ಅಂತ ಹೇಳಿದರೆ ಅದು ಅಂಥದ್ದು ಒಂದು ಕ್ಷೇತ್ರ ಆದ ಕಾರಣ ನನ್ನ ಮುಂದಕ್ಕೆ ಅವರು ಬರಬೇಕು ಅಂತಂದರೆ ಅವರ ಮೇಲೆ ಇದ್ದ ಒಂದು ಕ್ರಿಮಿನಲ್ ಕೇಸು ಮುಗಿದ ಮೇಲೆ ಅವರು ನನಗೆ ಅಧಿಕಾರ ಉಂಟು ಅಂತ ಹೇಳಿ ಅವರಲ್ಲಿ ಯಾವುದೋ ಕೋರ್ಟಲ್ಲಿ ಅವರಿಗೆ ಆದೇಶ ಆಯ್ತಾ ಅದೇ ಕೋರ್ಟಲ್ಲಿ ಇವರು ಪುನಃ ಅವರು ಅರ್ಜಿ ಹಾಕಬೇಕು, ಆಮೇಲೆ ತೀರ್ಮಾನ ಆಗ್ತದೆ. ಅಲ್ಲಿವರೆಗೆ ಮುತ್ತನ್ನ ಶೆಟ್ಟಿ ಕೊಂಡಾಣದ ಬಗ್ಗೆ ಮುತ್ತನ್ನ ಶೆಟ್ಟರ ಹತ್ರ ಒಂದು ಹರಿಕೆ ರೂಪದಲ್ಲಿ ಅಥವಾ ಒಂದು ಹರಕೆ ರೂಪದಲ್ಲಿ ಯಾರು ಸಂಪರ್ಕ ಮಾಡಬಾರದು. ಅಲ್ಲಿ ಮುತ್ತನ್ನ ಶೆಟ್ಟರು ಏನು ಮಾಡಿದ್ದಾರೆ ಅಂತ ಮುಂದಕ್ಕೆ ಏನು ಬರ್ತದೆ ಯಾವುದು ಅಂತ ನಾವು ಹೇಳ್ತಾ ಇದ್ದೇವೆ. ಆದ ಕಾರಣ ಎಲ್ಲ ಭಕ್ತರ ಹತ್ರ ಹೇಳುದು ಮುತ್ತನ್ನ ಶೆಟ್ಟರಿಗೂ ಕೊಂಡಾಣ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನಮ್ಮ ಧಾರ್ಮಿಕ ಪರಿಷತ್ ಆಯೋಗದಿಂದಲೇ ಆಯ್ಕೆ ಆಗಿದೆ, ಇದು ಆದೇಶ ಆಗಿದೆ. ಆದ ಕಾರಣ ನಿಮ್ಮ ಹತ್ರ ವಿನಂತಿ ಮಾಡುವುದು, ಮುಂದಕ್ಕೆ ಯಾವುದು ಅದನ್ನು ಅಲ್ಲಿ ಅವರ ಹತ್ರ ಮುತ್ತನ್ನ ಶೆಟ್ಟರ ವ್ಯವಹಾರ ಮಾಡಿಕೊಳ್ಳಬೇಡಿ ಅಂತೇಳಿ ನನ್ನ ವಿನಂತಿ. ಕೇಳಲಿಕ್ಕಿದ್ರೆ ಕೇಳಬಹುದು. ಗುರಿಕರ ಸ್ಥಾನದಲ್ಲಿ ಬಂದರೆ ಅವರಿಗೆ ಬಿಟ್ಟದ್ದು, ವ್ಯವಸ್ಥಾಪನಾ ಸಮಿತಿಯವರಿಗೆ DC ಸಹಾಯಕ ಆಯುಕ್ತರ ಪತ್ರದ ಮೂಲಕ ಆದೇಶ ಆಗಿದೆ. ಅದನ್ನು ಉಲ್ಲಂಘನೆ ಮಾಡಿದರೆ ಕಾನೂನು ಪ್ರಕಾರ ಅವರು ಮಾಡಿಕೊಳ್ತಾರೆ. ಏನು ಆಗ್ತದೆ ಅಂತ ನನಗೆ ಗೊತ್ತಾಗಿದೆ. ನಮಗೆ ನಾನು ಈಗ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷನಂತ ಹೇಳಿ ನನಗೆ ಅಧಿಕಾರ ಚಲಾಯಿಸಲಿಕ್ಕೆ ಆಗೋದಿಲ್ಲ. ನಾವು ಒಂದು ಕಾನೂನನ್ನು ಉಲ್ಲಂಘನೆ ಮಾಡಬಾರದು, ನಾವು ಅದಕ್ಕೆ ಗೌರವ ಕೊಡಬೇಕು. ಮುಂಡಾಸು ಕಟ್ಟಿ ಬಾಕಿಯವರಿಗೆ ಭಕ್ತರಾಗಿ ಬರಬಹುದು, ಏನು ಬೇಕಾದರೆ ಅಲ್ಲಿ ಸೇವೆ ಮಾಡಬಹುದು, ಏನು ತೊಂದರೆ ಏನಿಲ್ಲ.
ಆದರೆ ಅವರು ನಾನೊಂದು ಗುರಿಕರ ಇದ್ದಲ್ಲಿ ಇಲ್ಲಿ ಬರಲಿಕ್ಕೆ ಇಲ್ಲ ಅಂತೇಳಿ ಆಗಿದೆ. ಅಲ್ಲಿ ಯಾರಿಗೂ ಇಲ್ಲ, ಅಂದರೆ ಆದೇಶವೇ ನಾನು ಅದನ್ನು ಒಂದು ಪತ್ರದ ಮೂಲಕ ತಗೊಂಡಿದ್ದೇನೆ. ಅಲ್ಲಿ ಯಾರೂ ಒಂದು ಅಧಿಕೃತವಾಗಿ ಗುರಿಕರ ಅಂತ ಯಾರೂ ಇಲ್ಲ. ಅದಕ್ಕೆ ಮುಂದಕ್ಕೆ ನಾವು ಕಾನೂನು ಪ್ರಕಾರ ಏನು ಅಂತೇಳಿ ವಿಚಾರ ಮಾಡ್ತೇವೆ ಅಷ್ಟೇ. ನೀವೊಂದು ಕೇಳಲೇ ಇಲ್ಲ. ಅಲ್ಲಿ ಏನು ಇಷ್ಟೆಲ್ಲ ಆಗಲಿಕ್ಕೆ ಏನು ಅಂತೇಳಿ ನೀವು ಕೇಳುವುದೇ ಇಲ್ಲ. ನಾವು ಅವರಲ್ಲಿ ಪ್ರಶ್ನಿಸಲಿಕ್ಕೆ ಹೋಗುತ್ತೇವೆ. ಆಗ ಅವರು ಹೇಳ್ತಾರೆ, ಇಡೀ ಭಂಡಾರ ಮನೆಯನ್ನು ಹೊಡೆದಂತೆ ಕೃಷ್ಣಶೆಟ್ಟಿ ತಾವು ಮಾಡಿ. ಅದು ಹೇಳುವವರಿಗೆ ಎಷ್ಟು ಬೇಕಾದ್ರೆ ನಾಲಿಗೆ ಉದ್ದ ಇದ್ದರೆ ಏನು ಬೇಕಾದರೆ ಹೇಳ್ಬೋದು. ನಾನು ಹೊಡೆದದ್ದು ಹಾಕೋದು, ನಾನೇನು ಅಲ್ಲಿ ಅಧ್ಯಕ್ಷನಾಗಿ ಒಳ್ಳೆಯ ಕೆಲಸ ಮಾಡಬೇಕು, ನನ್ನ ಆಯ್ಕೆ ಮಾಡಿದ್ದಾರೆ ಹೊರತು ಅಲ್ಲಿ ನಾವು ಮಾಡಿದ್ದನ್ನು ಹೊಡೆದು ಹಾಕಲಿಕ್ಕೆ ಅದು ನನ್ನ ಹೆಸರಿಗೆ ಬೇಕಾಗಿ ಮಾಡಿದ್ದಲ್ಲ. ಕೆಲವರು ಹೇಳ್ತಾ ಇದ್ದಾರೆ ಅದಕ್ಕೆ ಪರವಾನಿಗೆ ಇಲ್ಲ, ಕೊಂಡಾನ ಕ್ಷೇತ್ರದ ಹೆಸರಲ್ಲಿ ಜಾಗ ಇಲ್ಲ ಅಂತ ಹೇಳಿ 5 ಸೆನ್ಸ್ ಜಾಗವನ್ನು ದಾನಿಗಳು ತೆಗೆದುಕೊಟ್ಟಿದ್ದಾರೆ. ಅದು ಭೂ ಪರಿವರ್ತನೆ ಆದ ಜಾಗ. ಆಮೇಲೆ ಅದು ಪಟ್ಟಣ ಪಂಚಾಯತ್ ಖಾತಾ ಸಮೇತ ಆಗಿದೆ. 5 ಸೆನ್ಸ್ ಜಾಗ ನಮ್ಮ ಕ್ಷೇತ್ರದ ವತಿಯಿಂದ ತಗೊಂಡದ್ದು. 5 ಸೆನ್ಸ್ ಜಾಗವನ್ನು ಕೆಲವು ದಾನಿಗಳು ತೆಗೆದುಕೊಟ್ಟಿದ್ದಾರೆ. ಅದಕ್ಕೆ 43,070 ರೂಪಾಯಿ ನಾನು ಪರವಾನಿಗೆ ಶುಲ್ಕ ಕೆನರಾ ಬ್ಯಾಂಕಿನ ಮೂಲಕ ಇಲಾಖೆಯ ಆದೇಶ ಪ್ರಕಾರ ನಾನು ಅದನ್ನು ಕಟ್ಟಿದ್ದೇನೆ ಸರ್ಕಾರಕ್ಕೆ. ಅದನ್ನು ಮುತ್ತಣ್ಣ ಶೆಟ್ಟರಿಗಲ್ಲ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಅದನ್ನು ಹೊಡೆದು ಹಾಕುವಂಥ ಅಧಿಕಾರ ಇಲ್ಲ. ನಾವು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ನಾವು ಪರವಾನಿಗೆ ತಗೊಂಡಿದ್ದೇವೆ ಎಲ್ಲ. ಅದು ಪ್ಲಾನ್ ಪ್ರಕಾರನೇ ಇವರಿಗೆ DC ಅವರಿಗೆ ಕೊಟ್ಟದ್ದು. ಅದು ಬರುವುದು PWD ಇಲಾಖೆಗೆ. ಸರ್ಕಾರಕ್ಕೆ ಸಂಬಂಧಪಟ್ಟ ಅದು ಕ್ಷೇತ್ರ ಆದ ಕಾರಣ ಅದು ಬರುವುದು ಯಾವುದೇ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಇದ್ದರೆ ಅದು PWD ಇಲಾಖೆಗೆ ಬರ್ತದೆ. ಅದು ಯಾರೋ ಹೇಳುವವರಿಂದ ನಾವು ಪರವಾನಿಗೆ ತಗೊಳ್ಳಿಕ್ಕಿಲ್ಲ. ಪಂಚಾಯತಿಂದ ಬೇಕು ಅಂತ ಏನಿಲ್ಲ. ಪಂಚಾಯತಿಗೆ ನಾವು ಪ್ರೈವೇಟ್ ಏನಾದರೂ ಮನೆ ಕಟ್ಟುವುದಾದರೆ ಪಂಚಾಯತಿಂದ ತಗೊಳ್ಬೇಕು ಹೊರತು ಅದು ಸರ್ಕಾರಕ್ಕೆ ಸಂಬಂಧ ಆದ ಕಾರಣ ಅದಕ್ಕೆ PWD ಇಲಾಖೆ ಇದೆ, ಅಲ್ಲಿಂದಲೇ ತಗೊಳ್ತಾ ಇರೋದು. ಹೇಳುವವರಿಗೆ ಏನು ಬೇಕಾದ್ರೆ ಅದು ಅವರು ನನ್ನ ಮೇಲೆ ಅವರು ಕಂಪ್ಲೇಂಟ್ ಮಾಡಲಿ, ಅದಕ್ಕೆ ನಾನು ಸಂಬಂಧದಲ್ಲಿ ಉತ್ತರ ಕೊಡುವೆ. ಈಗ ಅಲ್ಲಿರುವಂತಹ ಯಾರು ಹೇಳ್ತಾರೆ ಅವರಿಗೆ ಅಪವಾದ ಮಾಡಲಿಕ್ಕೋಸ್ಕರ ನೀವು ಮಾಡುದು. ಯಾವುದು ಅವರಿಗೆ ಅಪವಾದ ಮಾಡಲಿಕ್ಕೋಸ್ಕರ ನೀವು ಮಾಡಿ ಹೊರಗೆ ಬಂದದ್ದು. ಅವರಿಗೆ ಅಪವಾದ ಮಾಡಬೇಕು ಅಂತೇಳಿ ನಾವು ಮಾಡಿದ್ದಲ್ಲ. ಕಾರಣ ಇಷ್ಟೇ, ನನಗೂ ಮುತ್ತಣ್ಣ ಶೆಟ್ಟಿಗೂ ಇಷ್ಟರವರೆಗೆ ಒಂದೇ ಒಂದು ಮಾತುಕತೆ ಗ್ರಜ್ಜಾಗಿ ಯಾವುದು ಆಗಲಿಲ್ಲ. ನಮಗೆ ಒಂದೇ ₹1 ವ್ಯವಹಾರ ಇಲ್ಲ. ಮಾಡುವುದು ಯಾಕೆ ಮುತ್ತಣ್ಣ ಶೆಟ್ಟರು ಇಷ್ಟು ಅಂತ ಹೇಳಿದರೆ, ನನ್ನ ಅವಧಿಯಲ್ಲಿ 3 ವರ್ಷದ ಅವಧಿಯಲ್ಲಿ ಪ್ರತಿದಿನ ಬರುವಂಥ ಭಕ್ತರ ಕಾಣಿಕೆ ಹಣ 18,08,632 ರೂಪಾಯಿ ಕರ್ನಾಟಕ ಬ್ಯಾಂಕಲ್ಲಿ ನಾನು ಅಕೌಂಟ್ ಮಾಡಿ ಹಾಕಿದ್ದೇವೆ. ಆಗ ನನ್ನ ಅವಧಿಯವರೆಗೆ ನಾನು ಎಲ್ಲಿಂದ ನಾನು ಅಧಿಕಾರ ತಗೊಂಡಿದ್ದೇನೋ ಅಲ್ಲಿವರೆಗೆ ಒಂದೇ ₹1 ಹಣ ಬ್ಯಾಂಕಿಗೆ ಕಾಣಿಕೆ ರೂಪದಲ್ಲಿ ಬಂದಂಥ ದಿನನಿತ್ಯದ ಕಾಣಿಕೆ ರೂಪದಲ್ಲಿ ಬಂದ ಹಣ ಜಮಾ ಆಗಲಿಲ್ಲ. ಲಾಭಕ್ಕೆ ಬೇಕಾಗಿ ಮಾಡಿದಂಥ ಕೆಲಸ ಈ ಮುತ್ತಣ್ಣ ಶೆಟ್ಟರವರು ಅವರ ಒಟ್ಟಿಗಿದ್ದವರು ಹಣ ತಗೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ಮುತ್ತಣ್ಣ ಶೆಟ್ಟರು ಮಾಡಿದ್ದಾರೆ. ಕೊಂಡಾಣ ಕ್ಷೇತ್ರದ್ದು ಒಂದು ಮೊದಲಿನ ಆಡಳಿತೆಯವರ ಅವರು ಮತ್ತು ಮುತ್ತಣ್ಣ ಶೆಟ್ಟರವರು ಒಂದು ಖಾಸಗಿ ಒಂದು ಫೈನಾನ್ಸ್ನವರ ಹತ್ರ 10 ಲಕ್ಷ ಕೊಟ್ಟಿದ್ದಾರೆ. ಅವರೇ ಹೇಳಿದೆ, ಫೈನಾನ್ಸ್ನವರೇ ನಮ್ಮವ್ರ ಹತ್ರ ಹೇಳಿದ್ದಾರೆ, ತಿಂಗಳಿಗೆ 30,000 ನಾವು ಕೊಡ್ತೇವೆ ಅಂತೇಳಿ. ಸಾಧಾರಣ ಒಂದು 10-12 ವರ್ಷಕ್ಕೆ ಮೊದಲು. ವ್ಯವಸ್ಥಾಪನ ಸಮಿತಿ 9 ಜನ ಒಳ್ಳೆಯವರು ಬಂದಿದ್ದಾರೆ, ನಮ್ಮ ಊರಿನವರೇ, ತೊಂದರೆ ಇಲ್ಲ. ಒಳ್ಳೆಯ ರೀತಿಯಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗಲಿ, ನಮ್ಮ ಹತ್ರ ಸಹಕಾರ ಕೇಳಿದರೆ ನಾವು ಸಹಕಾರ ಕೊಡ್ತೇವೆ. ಏನಾದರಲ್ಲಿ ತೊಂದರೆ ಆಗಿದ್ರೆ ನಾನು ಅದನ್ನು ಇಲಾಖೆ ಕಾನೂನು ಪ್ರಕಾರ ನಾನು ಅದನ್ನು ಕ್ವಶನ್ ಮಾಡ್ತೇನೆ. ನೋಡಿ, ಬ್ರಿಟಿಷರ ಕಾಲದಲ್ಲಿ ಆಗಿದೆ ಎಂಡೋಮೆಂಟ್ ಆದ್ದು
1931ರಲ್ಲಿ ಸ್ವತಂತ್ರ ಮತ್ತೆ ಬಂತು. ಸ್ವಾತಂತ್ರ್ಯ ಅದು 1947ರಲ್ಲಿ. 1949ರಲ್ಲಿ ಅದು ಗ್ರಾಮಸ್ಥರ ದೇವಸ್ಥಾನ ಅಂತ ಅದು ಜಜ್ಮೆಂಟ್ ಅದು ಆಗ ಇಂಡಮೆಂಟಿಗೆ ಅದಲ್ಲ. 1931ರಿಂದ 2025 ಎಷ್ಟು ವರ್ಷ ಆಯಿತು ಅಂತ ಲೆಕ್ಕ ಮಾಡಿಕೊಳ್ಳಿ. ನಾವು ಇನ್ನೊಂದು ಅಂತ ಹೇಳಿದರೆ 1950ರಲ್ಲಿ ಒಂದು ಮೆಡ್ರಾಸ್ ಗೌರ್ಮೆಂಟ್, ನಮಗೆ ಆಗ ಕರ್ನಾಟಕ ಸರ್ಕಾರ ಅಂತ ಇರಲಿಲ್ಲ, 50ರಲ್ಲಿ ಒಂದು ಆದೇಶದ ಪ್ರತಿ ನನ್ನ ಹತ್ರ ಇದೆ. ಹೊಸತು ಭಂಡಾರ ಮನೆ ಕಟ್ಟಲಿಕ್ಕೆ ಕಾರಣ ಅದೇ. ಭಂಡಾರ ಮನೆ ಮತ್ತು ಭದ್ರತಾ ಕೊಠಡಿ ದೇವಸ್ಥಾನದ ಪಕ್ಕದಲ್ಲಿ ಆಗಬೇಕೆಂದು ಆದೇಶ ನಮ್ಮ ಹತ್ರ ಇದೆ. ಆ ಪ್ರಕಾರ ನಾವು ಅದನ್ನು ಹೊಸತು ಭಂಡಾರ ಮನೆ ಕಟ್ಟಬೇಕಂತ ಹೊರಟದ್ದು. ಹೊಸತು ಭಂಡಾರ ಮನೆ ಕಟ್ಟಬೇಕಂತ ಹೊರಟಿದ್ದು ನಮ್ಮ ಆದೊಂದು ಪ್ರೆಸ್ಟೇಜಿಗೆ ಬೇಕಾಗಲ್ಲ. ಅದು ಈಗ ಇದ್ದ ಹಳತು ಭಂಡಾರ ಮನೆ ಅದು ಕೊಂಡಾಣಕ್ಕೆ ಸಂಬಂಧಪಟ್ಟದ್ದು. ಹಿಂದಿನ ಕಾಲದ ಧನಿಕರವರು ಕೋಟೆಯರ ಗುತ್ತಿನವರೇ ಮಾಡಿಕೊಟ್ಟದ್ದು. ಹೌದು, ಇದು ಮಾಧ್ಯಮದಲ್ಲಿ ಮೊದಲು ನಾನು ಹೇಳಿದ್ದೇನೆ. ಈಗ ಇದ್ದ ಜಾಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದ ಕಾರಣ ಅವರಿಗೆ ಭಂಡಾರ ಮನೆ ಮೇರೆಗೆ ಅಷ್ಟಮಂಗಲ ಪ್ರಶ್ನೆ ಎಡೆಯಲ್ಲಿ ಅವರಿಗೆ ಬರಲಿಕ್ಕೆ ಹೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಕೊಂಡಾಣ ದೇವಸ್ಥಾನದ ಹೆಸರಲ್ಲಿ ನಾವು ಭಂಡಾರ ಮನೆಯನ್ನು ಮಾಡಿಕೊಡ್ತೇವೆ ಅಂತೇಳಿ ಅವರಿಗೆ ನಾವು 3 ಹಂತದಲ್ಲಿ ಒಂದು ರಿಕ್ವೆಸ್ಟ್ ಅಂಗಲಾಚಿ ಕೇಳಿದ್ದೇವೆ. ವ್ಯವಸ್ಥಾಪನಾ ಸಮಿತಿಯಿಂದ, ಆಮೇಲೆ ಜೀರ್ಣೋದ್ಧಾರ ಸಮಿತಿ ಹಿರಿಯರಾದ ರಾಮಣ್ಣ ಶೆಟ್ಟರ ಮುಖಾಂತರ, ಆಮೇಲೆ ಗ್ರಾಮಸ್ಥರ ಮುಖಾಂತರ ಹೋಗಿ ಅವರ ಹತ್ರ ನಾವು ಒಂದು ವಿನಂತಿ ಮಾಡಿದ್ದೇವೆ. ಆ ಜಾಗಕ್ಕೆ ಅದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ನೀವು ಅದನ್ನ ದೇವಸ್ಥಾನದ ಹೆಸರಲ್ಲಿ ಮಾಡಿಕೊಡ್ತೇವೆ ಎಂದು ಒಪ್ಪಿಕೊಂಡಿದ್ದೀರಿ. ಆದ ಕಾರಣ ಅದಕ್ಕೆ ತಗೊಳ್ಳುವಂಥ ರಿಜಿಸ್ಟ್ರೇಷನ್ ಆಗುವ ಖರ್ಚು ವೆಚ್ಚದ ಬಗ್ಗೆ ನಾವು ಎಲ್ಲ ಸಮಿತಿಯಿಂದ ಕೊಡ್ತೇವೆ, ಕೊಡಿ ಅಂತೇಳಿ ನಾವು ಇದು ಓರಲ್ ಆಗಿ ಹೇಳಿದ್ದೇವೆ. ಆಮೇಲೆ ಲಿಖಿತವಾಗಿ ರಿಜಿಸ್ಟರ್ಡ್ ಮಾಡಿದ್ದೇವೆ. 3 ಲೆಟ್ರು ನಮ್ಮ ಹತ್ರ ಇದೆ. ಅವರದ ಕೇಳಿಕೊಂಡಿದ್ದಾರೆ. ಆದರೂ ಅವರು ಇಷ್ಟು ಕೊಂಡಾಣ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಆಯಿತು, ಭಂಡಾರ ಮನೆ ಮಾತ್ರ ದೇವಸ್ಥಾನದ ಹೆಸರಲ್ಲಿ ಇಲ್ಲ ಅಂತ ಇರುವಾಗ ನಾವು ಅದಕ್ಕೆ ಮಾಡಿದ್ದು. ಆದ ಕಾರಣದ ಮುಂದಕ್ಕೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದೂ ಕೇಳಿಕೊಂಡಿದ್ದೇವೆ ನಾವು. ಒಂದು ವೇಳೆ ಅವರು ಕೊಡದೇ ಇದ್ದರೆ ಏನು ಮಾಡುವುದು ಅಂತೇಳಿ ಆ ಹೊತ್ತಿನಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಜ್ಯೋತಿಷರು ಹೇಳಿದ್ದಾರೆ, ಆ ಭಂಡಾರ ಮನೆಯ ನೂತನವಾಗಿ ಕಟ್ಟುವುದಾದರೆ 1 ದಿವಸದ ನೀವು ಪ್ರಶ್ನೆ ಚಿಂತನೆ ಮಾಡಿ ಅಂತೇಳಿ ಆ ಯೋಗ್ಯವಾದ ಪ್ರಶ್ನೆ ಚಿಂತನೆ ಮಾಡಿದ ಕಾರಣ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೇನೆ ಅದು ಯೋಗ್ಯವಾದ ಸ್ಥಳ ಅಂತ ಹೇಳಿ ಆ ಜಾಗದಲ್ಲೇ ನಾವು ಮಾಡಿದ್ದೇವೆ. 85% ಆಗಿತ್ತು. ಭಂಡಾರ ಮನೆಯ ನೂತನವಾಗಿ ರಚನೆ ಮಾಡಲಿಕ್ಕೆ ನಾವು 1 ದಿವಸದ ಪ್ರಶ್ನೆಗೆ ಇದೇ ಕಟ್ಟು ಪ್ರಕಾರ ನಾವು ಕಟ್ಟನ್ನು ಅದೇನು ಇದು ಮಾಡಲಿಲ್ಲ. ಅಲ್ಲಿ ನಾವು ಅದರ ಹೇಳಿಕೆ ಕೊಡುವವರೇ ಒಬ್ಬರು ಇದ್ದರು. ಆ 1 ದಿವಸದ ಪ್ರಶ್ನೆಗೆ ನಾವು ಅವರನ್ನು ಎಲ್ಲ ಗುರಿಕರನ್ನು ಬರಲಿಕ್ಕೆ ಹೇಳಿದ್ದೀವಿ. ಇದೇ ಮುತ್ತಣ್ಣ ಶೆಟ್ಟಿಯವರು ಬರಲಿಲ್ಲ. ಆ ಪ್ರಶ್ನೆಯಲ್ಲಿ ಅವರು ಚರ್ಚೆ ಮಾಡಲಿಲ್ಲ. ಎಲ್ಲರ ಒಪ್ಪಿಗೆ ಪ್ರಕಾರ ನಾವು ಮಾಡಿದ್ವಿ. ಆದ ಕಾರಣ ಈಗ ಎಲ್ಲ ಕ್ಷೇತ್ರದ ಕಾರಣಿಕ ಕಡಿಮೆ ಆಗಿದೆ ಅಂತೇಳಿ ನನ್ನ ಅನಿಸಿಕೆ. ಎಲ್ಲ ಕಡೆ ಭಕ್ತಿಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡುವುದಲ್ಲ, ನನಗೆ ಲಾಭಕ್ಕೆ ಬೇಕಾಗಿ ಮಾಡುವಂಥದ್ದು ಈಗ ನಡೆಯುವಂಥದ್ದು. ಅದನ್ನು ನೀವು ನಿಮ್ಮ ಮಾಧ್ಯಮದ ವಿನಂತಿ, ಮುಂದಕ್ಕಾದರೂ ನಿಮ್ಮಿಂದ ಸುದ್ದಿ ಮಾಧ್ಯಮದವರೇ ಮುಖಾಲಕದಾಗಲಿ ನಮ್ಮ ಕ್ಷೇತ್ರ ಬೆಳಗಲಿ, ಅದು ಒಂದು ಕಾರಣಿಕದ ಕ್ಷೇತ್ರ ಅಂತ ಬರಲಿ ಅಂತೇಳಿ ನಿಮ್ಮ ಹತ್ರ ನಾನು ಮಾಧ್ಯಮದವರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ. ವಿಷಯವಾಗಿ ಪತ್ರಿಕಾಗೋಷ್ಠಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಅವರು ಮಾತಾಡಿದರು. ನಾನು ಸನಾತನ ಧರ್ಮ ಜಾಗೃತಿ ಸಮಿತಿಯ ಅಧ್ಯಕ್ಷನಾಗಿ ಮಾಧ್ಯಮದ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಷಯವನ್ನು ನೇರ ನಾವು ಹೇಳಿದ್ದನ್ನು ಮಾಧ್ಯಮದಲ್ಲಿ ತಿಳಿಸಬೇಕಾಗಿ ನಾನು ಕೇಳಿಕೊಡುತ್ತೇನೆ. ನಿಮಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಮಾತನ್ನು ವಿರಾಮಿಸುತ್ತೇವೆ.